ಹಣವನ್ನ ಲೂಟಿ ಮಾಡಕ್ಕೆ ಹೋಗಿದ್ದಾರೆ. ಕಳೆದ ಬಜೆಟ್ ನಲ್ಲಿ ಸುಮಾರು 39,000 ಕೋಟಿ ಹಣವನ್ನ ದಲಿತರ ಮಕ್ಕಳಿಗೆ, ದಲಿತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ದಲಿತರ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಾಗಿ, ಚರಂಡಿಗಾಗಿ, ಒಂದು ಕಾರ್ ಲೋನು, ಒಂದು ಹಸು ಲೋನು, ಒಂದು ಕುರಿ ಲೋನು, ಒಂದು ಮನೆ ಕಟ್ಟೋದಕ್ಕೆ, ಶಿಕ್ಷಣಕ್ಕೋಸ್ಕರ ಬಳಸ್ತಾ ಇದ್ದಂತ ಹಣವನ್ನ ಇವತ್ತು ಇವರು ಗ್ಯಾರಂಟಿಗಳು ಕೊಡ್ತೀರಾ ಅಂತ ಹೇಳಿ ಇವತ್ತು 5 ತಿಂಗಳಿಂದ ಇವರು ಗ್ಯಾರಂಟಿಗಳಿಗೆ ಸಹಾಯಧನ ಹಣ ಹಾಕ್ತೀರ ಅಂತ ಹೇಳಿ ಇನ್ನೂ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹಾಕಿಲ್ಲ. ಎಲ್ಲ ಹೆಣ್ಮಕ್ಳೆಲ್ಲ ಚಂದ್ರಗಳೆಲ್ಲ ತಲೆ ಬಲಿ ಕಂಡವ್ರೆ ನೋಡ್ತಾ ಇದ್ದೀರಿ. ಹೆಣ್ಮಕ್ಳಿಗೆ ಯಾವಾಗ ಕಾಸು ಹಾಕ್ತಾರಂದ್ರೆ ಯಾವ್ದಾದ್ರು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದು 2-3 ತಿಂಗಳಿಗೆ ದುಡ್ಡು ಒಂದೇ ಸಲ ಹಾಕಿ ನೀವು ನಮ್ಗೆ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 150 ಕಿಲೋಮೀಟರ್ ಡಾಂಬರೀಕರಣ ಕೆಲಸ ಎಲ್ಲೂ ಮಾಡಿಲ್ಲ. ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜೀನಾಮೆಯನ್ನ ಕೊಡ್ತೀವಿ, ನಮಗೆ ಈ ಶಾಸಕ ಸ್ಥಾನ ಅವಶ್ಯಕತೆ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಬಂಧುಗಳೇ. ಇವತ್ತು ದಲಿತರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದಂತ ಈ ಕಾಂಗ್ರೆಸ್ ಅವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಮಾದೇವಪ್ಪನವರು, ಪರಮೇಶ್ವರ್ ಅವರು, ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಮ್ಮನ್ನ ತುಳಿಯಂತ ಮುಳುಗ್ಸಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಹಣ ನಮ್ಮ ಹಕ್ಕು. ಈಗೇನು 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಮತ್ತೆ ದಲಿತರ ಮೀಸಲಿಟ್ಟಿದ್ದಂತ SCPT SP ಹಣವನ್ನ ಏನಿದೆ ಅದನ್ನ ಮತ್ತೆ ಗುಳುಂ ಮಾಡಬೇಕು, ಅದನ್ನ ಮತ್ತೆ ಗ್ಯಾರಂಟಿಗಳಿಗೆ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತು, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತ ಹಗರಣಗಳು ನಿಮ್ಗೆ ಗೊತ್ತು. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ 500 ಕೋಟಿ ವಸೂಲಿ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತು. ಇವತ್ತು ಕಾಂಟ್ರಾಕ್ಟ್ಗಳು ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಎಷ್ಟೋ ವಾಸೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಒಂದೇ ರೂಪಾಯಿ ಬಿಲ್ ಆಗ್ತಾ ಇಲ್ಲ. ಇವರು 60% ಕಮಿಷನ್ ಕೇಳ್ತಾ ಇದ್ದಾರೆ. 32,000 ಕೋಟಿ ಇನ್ನು ಗುತ್ತಿಗೆದಾರಕ್ಕೆ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ IST SC ST ಪಾಪ್ಯುಲೇಷನ್ ಇರ್ತಕ್ಕಂಥ ಜನ, ಇಲ್ಲಿ ಎಷ್ಟೋ ಜನ ದಲಿತ ಸಂಘಟನೆಗಳವರು ಇದ್ದಾರೆ. ನಾವು ದಿನ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾನೆ ಇದ್ದಾರೆ. ಪಾಪ ಹಿಂದೆ ಹೋರಾಟ ಮಾಡಿದ್ರು, ಆದ್ರೆ ಈಗ ನಮ್ಮ ಕೋಲಾರಲ್ಲಿ ಯಾರ ಮುಲಾಜಲ್ಲಿದ್ದಾರೋ ಗೊತ್ತಿಲ್ಲ, ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಮನೆಗಳಲ್ಲಿ ಕುತ್ಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ದಲಿತ ಸಂಘಟನೆಗಳ ತವರವರು ಇಲ್ಲಿಂದ ಹೋರಾಟ ಶುರುವಾದ್ರೆ ಕೋಲಾರದಲ್ಲಿ ಗುಡುಗಿದ್ರೆ ವಿಧಾನಸೌಧ ನಡುಕ್ತಾ ಇತ್ತು ಅಂತ ಸಂದರ್ಭ ಇತ್ತು. ಇವತ್ತು ಸಿದ್ದರಾಮಯ್ಯನವ್ರು ಹಾಕೋ ಯಾವುದೋ ಸಣ್ಣ ಪುಟ್ಟ ಇದಕ್ಕೆ ಆಮಿಷಗಳಿಗೆ, ಮಾದೇವಪ್ಪನವ್ರು ಹಾಕೋ ಆಮಿಷಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ, ಆ ಮನೆಯಲ್ಲಿ ಹೋಗಿ ನಮ್ಮ ದಲಿತ ಸಂಘಟನೆ ಮುಖಂಡರುಗಳು ಸುಡ್ತಾ ಇದ್ದಾರೆ. ಅವ್ರನ್ನೂ ಸುಡಿಸ್ಕೊಂಡು ನಮ್ಮ ಸಮಾಜವನ್ನು ಸುಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದವೇ ನಾವು ಯಾವುದೇ ಜನಾಂಗಕ್ಕೆ ವಿರೋಧಿಗಳಲ್ಲ. ಅವ್ರ ಅಭಿವೃದ್ಧಿಗೆ ನಾವು ಅವ್ರ ಡೆವಲಪ್ಮೆಂಟ್ ಹಣ ಕೊಟ್ಟರೆ ನಾವು ಬೇಡ ಅಂತ ಹೇಳಲ್ಲ. ನಮ್ಮಣ ಯಾಕೆ ಸ್ವಾಮಿ, ನಮ್ಮ ಬೀದಿಗಳಲ್ಲಿ ದಲಿತ ಕೇರಿಗಳಲ್ಲಿ ರಸ್ತೆ ಮಾಡ್ಬೇಕಂತ ಇಟ್ಟಿರ್ತಕ್ಕಂಥ ಹಣ, ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗ್ ಕೊಡಿಸ್ಬೇಕಂತ ಹೇಳಿ ಇಟ್ಟಿರ್ತಕ್ಕಂಥ ಹಣ, ಒಂದು ಹಸು ಲೋನ್ ಕೊಡ್ಬೇಕಂತ ಹೇಳಿ ಇಟ್ಟಿರ್ತಕ್ಕಂಥ ಹಣ, ಸಾರಥಿ ಸ್ಕೀಮ್ ಅಲ್ಲಿ ವೆಹಿಕಲ್ ಕೊಡ್ಬೇಕು, ಬೋರ್ಗಳು ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಟ್ಟಿರ್ತಕ್ಕಂಥ ಹಣವನ್ನ ನೀವು ಇವತ್ತು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಕ್ ಮೊದಲು ಎಲ್ಲಿಂದ ದುಡ್ಡು ತರಬೇಕು ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ದಲಿತರ ಹಣವನ್ನ ಬಳಸ್ಕೊಂತಾ ಇರ್ತಕ್ಕಂಥದನ್ನ ಖಂಡಿಸಿ ನೀವು 7ನೇ ತಾರೀಕು ಬಜೆಟ್ ಅಲ್ಲಿ ದಲಿತರ ಹಣವನ್ನ ಕೈ ಬಿಟ್ಟು ನಾವು ದಲಿತರ ಹಣ ದಲಿತರಿಗೆ ಹಕ್ಕು ಅಂತ ಹೇಳಿ ಅವ್ರಿಗೆ ಮೀಸಲಿಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ.